ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಈಗಾಗಲೇ ರೋಚಕ ಘಟ್ಟವನ್ನು ತಲುಪಿ ಫಿನಾಲೆಯೂ ಕೂಡ ಮುಗಿದಿದೆ. ಸೀಸನ್ 12ರ ವಿನ್ನರ್ ಯಾರು ಅನ್ನೋದು ಕೂಡ ಈಗಾಗಲೇ ಡಿಸೈಡ್ ಆಗಿದೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಯಾರು ಗೆಲ್ತಾರೆ ಅನ್ನುವಂಥ ಕುತೂಹಲ ಈ ಕ್ಷಣದವರೆಗೂ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಇತ್ತು. ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಈ ಬಾರಿ ಮೋಸ ಆಗ್ತದೆ, ಇಷ್ಟು ಜನಪ್ರಿಯತೆ ಇದ್ದರೂ ಕೂಡ ಗಿಲ್ಲಿಯೇ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ನಾಡಿ ಮಿಡಿತವೂ ಕೂಡ ಇದ್ದರೂ ಕೂಡ ಇಡೀ ನಾಡನ್ನೇ ವಿರೋಧ ಹಾಕಿಕೊಂಡು ಬಿಗ್ ಬಾಸ್ ಟೀಮು ಗಿಲ್ಲಿಯನ್ನು ಸೋಲಿಸಿ ಬಿಡುತ್ತೇನೋ ಅನ್ನುವಂಥ ಪ್ರಶ್ನೆ ಇತ್ತು. ಆದರೆ ಗಿಲ್ಲಿಯನ್ನು ಸೋಲಿಸುವಂಥ ಧೈರ್ಯವನ್ನು ಬಿಗ್ ಬಾಸ್ ಟೀಮ್ ಆಗಲಿ, ಕಲರ್ಸ್ ಕನ್ನಡ ಟೀಮ್ ಆಗಲಿ, ಕಿಚ್ಚ ಸುದೀಪ್ ಅವರಾಗಲಿ ತೋರಿಸೋದಕ್ಕೆ ಸಾಧ್ಯವಾಗಲಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಆರಂಭ ಆದಂಥ ದಿನಗಳಿಂದ ಇಲ್ಲಿವರೆಗೂ ಕೂಡ ಗಿಲ್ಲಿ ಪ್ರತಿನಿತ್ಯವೂ ಕೂಡ ತನ್ನ ಆಟವನ್ನು ಮರೆಯದೆ ಪ್ರತಿ ಕ್ಷಣವೂ ಕೂಡ ಜೀವಿಸಿದ್ದಾನೆ. ಒಂದು ಮಾತು ಹೇಳಬೇಕು ಅಂತ ಹೇಳಿದ್ರೆ, ಸೀಸನ್ 12 ಗಿಲ್ಲಿ ಇಲ್ಲದೆ ಹೋಗಿದ್ದಿದ್ರೆ ಝೀರೋ ಕಣ್ರಿ, ಕಂಪ್ಲೀಟ್ ಝೀರೋ, ಏನೂ ಕೂಡ ಇರದಂಥ ಒಂದು ಸೀಸನ್ನು. ಅದರಲ್ಲೂ ಕೂಡ ಅಶ್ವಿನಿ ಗೌಡ ಮತ್ತು ಗಿಲ್ಲಿಯ ಈ ಜುಗಲ್ಬಂದಿ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಸಾಕಷ್ಟು ಜನರನ್ನು ಸೆಳೆದಂಥದ್ದು. ಬಟ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಟೀಮ್ಗೆ ಮತ್ತು ಕಲರ್ಸ್ ಕನ್ನಡ ಟೀಮ್ಗೆ ಬಿಗ್ ಬಾಸ್ ನಿಂತಿರೋದೇ ಅಶ್ವಿನಿ ಗೌಡರಿಂದ ಅನ್ನುವಂಥ ಭಾವನೆ ಇತ್ತು. ಅದರಲ್ಲೂ ಕೂಡ ಕಿಚ್ಚ ಸುದೀಪ್ ಅವರಿಗಂತೂ ಅಶ್ವಿನಿ ಗೌಡ ಅವರ ಮೇಲೆ ವಿಶೇಷವಾದಂಥ ಪ್ರೀತಿ ಇತ್ತು. ಒಂದು ಭಯವೂ ಕೂಡ ಇತ್ತೇನೋ, ಯಾರ ಮೇಲೆ? ಅಶ್ವಿನಿ ಗೌಡ ಮೇಲೆ. ಅಶ್ವಿನಿ ಗೌಡ ಮೇಲೆ ಇದ್ದಂಥ ಆ ಭಯ, ಆ ಪ್ರೀತಿ ಮತ್ತು ಆ ಮಮಕಾರದ ಕಾರಣಕ್ಕೋಸ್ಕರ ಅಶ್ವಿನಿ ಗೌಡ ಬಗ್ಗೆ ಒಂದೇ ಒಂದು ಮಾತನ್ನು ಕೂಡ, ತುಟಿಯನ್ನು ಕೂಡ ಬಿಚ್ಚುತ್ತಿರಲಿಲ್ಲ ಈ ಕಿಚ್ಚ ಸುದೀಪ್ ಅವರು. ಅದೇ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಮಾಡಿದಂಥ ತಪ್ಪಿನ ಸಂದರ್ಭದಲ್ಲಿ ಜಾಹ್ನವಿಗೆ ಹೆಚ್ಚು ಜಾಡಿಸಿದ್ರೆ ಹೊರತು ಅಶ್ವಿನಿ ಗೌಡ ಬಗ್ಗೆ ಮಾತನಾಡಿರಲಿಲ್ಲ. ಅದಾದ ಬಳಿಕನೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಅಶ್ವಿನಿ ಗೌಡಗೆ ಮಾತನಾಡ್ಬೋದಾಗಿತ್ತು, ಆದರೆ ಮಾತನಾಡ್ತಿರಲಿಲ್ಲ. ಸಾಕಷ್ಟು ಸಲ ಇದು ಅನಿಸಿದೆ, ಅಶ್ವಿನಿ ಗೌಡ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತನಾಡೋದಿಲ್ಲ, ಮಾತನಾಡುವಂಥ ಧೈರ್ಯವನ್ನು ಕೂಡ ತೋರೋದಿಲ್ಲ. ಅಶ್ವಿನಿ ಗೌಡರನ್ನು ಗೆಲ್ಲಿಸುವಂತಹ ಒಂದು ಷಡ್ಯಂತ್ರವನ್ನು ಎಲ್ಲೋ ಒಂದು ಕಡೆ ಈ ಬಿಗ್ ಬಾಸ್ನ ಟೀಮು, ಕಲರ್ಸ್ ಕನ್ನಡದ ಟೀಮು ಎಲ್ಲರೂ ಕೂಡ ಸೇರಿಕೊಂಡು ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡಿತ್ತು. ಹಾಗೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟು ಜನ ಸ್ಪರ್ಧಿಗಳು ಕೂಡ ಅಶ್ವಿನಿ ಗೌಡ ಬಗ್ಗೆ ಏನೋ ಒಂದು ಭಯದ ವಾತಾವರಣವನ್ನೇ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಮಾತನಾಡ್ತಾ ಇದ್ರು. ಬಿಗ್ ಬಾಸ್ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸ್ಪರ್ಧಿಗಳೂ ಕೂಡ ಅಶ್ವಿನಿ ಗೌಡನೇ ಗೆಲ್ತಾರೇನೋ ಅನ್ನುವಂತಹ ಭಾವನೆಯೂ ಕೂಡ ವ್ಯಕ್ತಪಡಿಸಿದರು. ಆದರೆ ಎಲ್ಲರಿಗೂ ಕೂಡ ಗೊತ್ತಿದ್ದಿದ್ದು ಆದರೆ ಹೊರಗಡೆ ಇರುವಂಥ ಪ್ರತಿಯೊಬ್ಬ ವೀಕ್ಷಕರು, ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಹೇಳ್ತಾ ಇದ್ದಿದ್ದು ಒಂದೇ, ಬಿಗ್ ಬಾಸ್ನ ಸೀಸನ್ 12ರ ವಿನ್ನರ್ ಯಾರೇ ಆದರೂ ಕೂಡ ಅದು ಗಿಲ್ಲಿ ನಟನನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ವಿನ್ನರ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅನ್ನುವಂಥ ಮಾತುಗಳು ವ್ಯಕ್ತವಾಗ್ತಿತ್ತು. ಹಳ್ಳಿಯಿಂದ ದಿಲ್ಲಿವರೆಗೆ, ಹಣ್ಣು ಮುದುಕಿಯಿಂದ ಚಿಕ್ಕ ಹುಡುಗರವರೆಗೆ ಪ್ರತಿಯೊಬ್ಬರಿಗೂ ಕೂಡ ಗಿಲ್ಲಿ ನಟ ಅಂತ ಹೇಳಿದ್ರೆ ಅಚ್ಚುಮೆಚ್ಚು ಇಷ್ಟ. ಹಾಗಿರುವಂಥ ಸಂದರ್ಭದಲ್ಲಿ ಗಿಲ್ಲಿಯನ್ನು ಗೆಲ್ಲಿಸದೆ ಅಶ್ವಿನಿ ಗೌಡರನ್ನು ಗೆಲ್ಲಿಸಿದರೆ ಇಡೀ ಚಾನಲೇ ಒಂದು ರೀತಿಯಲ್ಲಿ ವಿರೋಧವನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬರ್ತಾ ಇತ್ತು. ಒಂದು ಕಡೆ ಜನಾಭಿಪ್ರಾಯ, ಮತ್ತೊಂದು ಕಡೆ ಇವರ ಪರ್ಸ್ನಲ್ ಒಪಿನಿಯನ್ಗಳು, ಇನ್ನೊಂದು ಕಡೆ ಬೇರೆ ಬೇರೆ ಲೆಕ್ಕಾಚಾರಗಳು, ಇವೆಲ್ಲವನ್ನು ಕೂಡ ಹೊರತುಪಡಿಸಿಯೂ ಕೊನೆಗೆ ಅಶ್ವಿನಿ ಗೌಡ ಅವರಿಗೆ ಒಂದು ಸ್ಥಾನಮಾನವನ್ನು ಕೊಡೋದ್ರ ಮೂಲಕ ಕೇವಲ ಅಶ್ವಿನಿ ಗೌಡ 3ನೇ ಸ್ಥಾನಕ್ಕೆ ಖುಷಿ ಪಡುವಂತಾಯಿತು. ಈಗ ಅಂತಿಮವಾಗಿ 1ನೇ ಸ್ಥಾನವನ್ನು ಗಿಲ್ಲಿ ನಟನಿಗೆ ಕೊಡೋದು ಫೈನಲ್ ಆಯಿತು. ಅಲ್ಲಿಗೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಗಿಲ್ಲಿ ನಟ ಈಗಾಗಲೇ ಆಗಿದೆ. ಈ ಮೂಲಕ ಅತಿ ದೊಡ್ಡ ಸಂಭ್ರಮವನ್ನು ಈ ಗಿಲ್ಲಿ ನಟ ಮಾಡುವಂತಾಗಿದೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ನಟ ಗೆಲ್ಲೋದ್ರ ಮೂಲಕ ಇಡೀ ಕರುನಾಡೆ ಖುಷಿ ಪಡುವಂಥ ವಾತಾವರಣ ನಿರ್ಮಾಣ ಆಗಿದೆ. ಈಗಾಗಲೇ 50-60 ಕೋಟಿ ಓಟನ್ನು ಒಬ್ಬ ಸ್ಪರ್ಧಿ ಪಡಿತಾನೆ ಅಂತ ಹೇಳಿದ್ರೆ ತಮಾಷೆನೇ ಅಲ್ಲ. ಯಾವ ಸೀಸನಲ್ಲೂ ಕೂಡ ಇಷ್ಟು ಓಟುಗಳು ಬಂದಿರಲಿಲ್ಲ. ಕಳೆದ ಸೀಸನ್ನಲ್ಲಿ ಹನುಮಂತನಿಗೆ ಬಂದಿದ್ದು ಕೇವಲ 5 ಓಟು. ಈ ಬಾರಿ 50 ಕೋಟಿಗಿಂತನೂ ಕೂಡ ಹೆಚ್ಚು ಓಟು. 5 ಕೋಟಿಯಲ್ಲಿ 50 ಕೋಟಿಯಲ್ಲಿ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಪ್ರಮಾಣದಲ್ಲಿ ಒಬ್ಬ ಸ್ಪರ್ಧಿಗೆ ಓಟುಗಳು ಬೀಳ್ತವೆ, ಆತನನ್ನು ಗೆಲ್ಲಿಸ್ತಾರೆ ಅಂತ ಹೇಳಿದ್ರೆ ಆತನ ಜನಪ್ರಿಯತೆ ಯಾವ ಮಟ್ಟಿಗಿದೆ ಅಂತೇಳಿ. ಒಬ್ಬರಿಗೆ 99 ಓಟ್ ಮಾಡುವಂಥ ಅವಕಾಶ ಇದ್ದರೂ ಕೂಡ ಆ 99 ಓಟನ್ನು ಮಾಡುವಂತಹ ಒಂದು ತಾಳ್ಮೆಯನ್ನು ಆತ ಬೆಳೆಸ್ಕೊಳ್ಬೇಕಲ್ವಾ, ಅಷ್ಟು ಆತ ಇಷ್ಟ ಆಗಬೇಕಲ್ವಾ, ಅದು ತಮಾಷೆ ಅಲ್ವೇ ಅಲ್ಲ. ಪ್ರತಿಯೊಬ್ಬ ಸ್ಪರ್ಧಿಯೂ ಕೂಡ ತಾನು ಗೆಲ್ಲಬೇಕು, ತಾನು ಆಡಬೇಕು, ತಾನು ಬಿಗ್ ಬಾಸ್ ಸೀಸನ್ 12ರ ಟ್ರೋಫಿಯನ್ನು ಪಡಿಬೇಕು ಅನ್ನುವಂತಹ ಬಯಕೆಯನ್ನು ತೋರಿಸೋದು ಸಹಜ, ಸ್ವಾಭಾವಿಕ. ಆದರೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ಈ ಮಟ್ಟಿನ ಒಂದು ಜನಪ್ರಿಯತೆಯನ್ನು ಗಳಿಸ್ಕೊಂಡು ಸೀಸನ್ 12ರ ವಿನ್ನರ್ ಆಗೋದು ಮಾತ್ರವಲ್ಲದೆ ಒಂದು ರೀತಿಯಲ್ಲಿ ಇಡೀ ಒಂದು ಜನಸಮೂಹದ ಪ್ರೀತಿಯನ್ನು ಗಳಿಸುವಂಥದ್ದು, ಇವೆಲ್ಲದೂ ಕೂಡ ಅಷ್ಟು ಈಸಿ ಅಲ್ವೇ ಅಲ್ಲ. ಆ ನಿಟ್ಟಿನಲ್ಲಿ ಬಿಗ್ ಬಾಸ್ ಮನೆಯ ಈ ಇಡೀ ಆಟಗಾರರ ಸಮೂಹ, 24 ಜನ ಸ್ಪರ್ಧಿಗಳ ಸಮೂಹದ ನಡುವೆಯೂ ಕೂಡ ಜಯಿಸಿ ದಡ ಸೇರಿದಂತೆ ಏಕೈಕ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ ಅದು ಗಿಲ್ಲಿ. ಹಾಗಾಗಿ ಗಿಲ್ಲಿಗೆ ಈ ಸ್ಥಾನ ಗಳಿಸಿರುವಂಥದ್ದು ಅಥವಾ ಗಿಲ್ಲಿ ನಟನನ್ನು ಬಿಗ್ ಬಾಸ್ ಸೀಸನ್ 12ರ
ವಿನ್ನರ್ ಅಂತೇಳಿ ಘೋಷಣೆ ಮಾಡಿರೋದ್ರಲ್ಲಿ ಯಾವ ಡೌಟು ಅಥವಾ ಯಾವುದೇ ಆ ಕಡೆ ಈ ಕಡೆ ಆಗುವಂಥ ಸಾಧ್ಯತೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ಆ ರೀತಿ ಏನಾದರೂ ಮಾಡಿದರೆ ಅದಕ್ಕಿಂತ ದೊಡ್ಡ ಮೋಸ ಮತ್ತೊಂದಿರಲಿಲ್ಲ. ಬಟ್ ಹಾಗೆ ಮಾಡದೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಗಿಲ್ಲಿಯನ್ನು ಘೋಷಣೆ ಮಾಡಿರುವಂಥದ್ದು ಬಹಳ ಸಂತೋಷದಾಯಕ ಸುದ್ದಿ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಏನನ್ಸುತ್ತೆ ಸ್ನೇಹಿತರೆ, ಗಿಲ್ಲಿಯನ್ನು ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಘೋಷಣೆ ಮಾಡಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.